ಪ್ರತಿಯೊಬ್ರು ಫೇಸ್ ವಾಶ್ ಅನ್ನು ಬಳಸ್ತಾ ಇದೀವಿ, ನಮಗೆ ಗೊತ್ತಿಲ್ಲ ಯಾವ ಫೇಸ್ ವಾಶ್ ಅನ್ನು ಬಳಸ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ, ಎಷ್ಟು ಮಟ್ಟಿಗೆ ರಾಸಾಯನಿಕ ಅಂಶ ಅದರಲ್ಲಿ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ನೋಡಿ ಇದ್ರಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ನೋ ಪ್ಯಾರಾಬಿನ್ಸ್ ಅಂಡ್ ಸಿಲಿಕಾನ್ಸ್ ಅಂಡ್ ಸಲ್ಫೇಟ್ ಇದ್ರಲ್ಲಿ ಇಲ್ಲ. ಇದು ಇಂಪಾರ್ಟೆಂಟ್. ನೀವು ನಿಮ್ಮ ಫೇಸ್ ವಾಶ್ ಅಲ್ಲಿ ತೋರಿಸಿ ನೋಡೋಣ, ನಂಗೆ ನಿಮ್ಮ ಫೇಸ್ ವಾಶ್ ಅಲ್ಲಿ ನನಗೆ ತೋರಿಸಿ ಈ ಅಂಶ 3 ಅಂಶ ಇಲ್ಲದೆ ಇರೋ ಫೇಸ್ ವಾಶ್ ಅನ್ನು ತೋರಿಸಿ, ಅದ್ರ ನಂತರನೂ ನಿಮ್ದು ಮುಖ ಕ್ಲೀನ್ ಆದ್ರೆ ತೋರಿಸಿ ನನಗೆ. ಕರೆಕ್ಟ್ ಅಲ್ವಾ? ಇದನ್ನ ನೀವು ಟೆಸ್ಟ್ ಮಾಡ್ಬೇಕಂತ ಆದ್ರೆ ನಿಮ್ಮ ಮನೆಯಲ್ಲಿರುವ ಪೇಸ್ಟ್ ಪ್ಲಸ್ ಈ ಪೇಸ್ಟ್ಗೆ ನಮಕ್ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಆ ಪೇಸ್ಟ್ ಇದೇನಾಗಿತ್ತು ಗಟ್ಟಿಗೊಳ್ಳುತ್ತೆ. ಇದು ಏನಾಗ್ಬೋದು ಹೇಳಿ ನೋಡೋಣ, ಜೆಲ್ ಅಂಶ ಹಾಗೆ ಇರುತ್ತೆ. ಉಪ್ಪಿಗೆ ನಿಮ್ಮ ಮನೆಯಲ್ಲಿರುವಂತಹ ಫೇಸ್ ವಾಶ್ ಅನ್ನ ಹಾಕಿ ಇದು ಮಾಡಿದ್ರೆ ಮಿಕ್ಸಿಂಗ್ ಮಾಡಿದ್ರೆ ಅದು ಗಟ್ಟಿಗೊಳ್ಳುತ್ತೆ. ಆದ್ರೆ ಇದು ಏನಾಗ್ಬೋದು ಅಂದ್ರೆ ಇದ್ರ ಏನ್ ಲಿಕ್ವಿಡ್ ಅಂಶ ಆ ಲಿಕ್ವಿಡ್ ಅಂಶನೇ ಉಳಿಸ್ಕೊಳ್ಳುತ್ತೆ. ಆಯ್ತಾ? ಇದ್ರದ್ದೊಂದು ನೀವು ಶಾಂಪಲ್ ಹೇಳ್ಬೇಕಂತ ಅಂದ್ರೆ, ಇದ್ರದ್ದು ಒಂದು ಉದಾಹರಣೆ ಕೊಡ್ಬೇಕಂತ ಅಂದ್ರೆ, ನೀವು ಟಿಂಚರ್ ಇದ್ರೆ ನಿಮ್ಮ ಮನೆಯಲ್ಲಿ ಟಿಂಚರ್ ಹಾಕಿ ನೀರ್ ಹಾಕಿ ಟಿಂಚರ್ ಮಿಕ್ಸ್ ಆಗುತ್ತೆ. ಅದ್ರ ನಂತರದಲ್ಲಿ ಇದನ್ನ ಬಿಟ್ರೆ 5-6 ಡ್ರಾಪ್ ಇದನ್ನ ಬಿಟ್ಟಾಗ ಆ ಟಿಂಚರ್ ಅಂಶ ಮೇಲ್ ಬರುತ್ತೆ. ಪ್ರಾಯೋಗಿಕ ನೋಡ್ಬೇಕಾಗತ್ತೆ ನಾವು. ಕರೆಕ್ಟ್ ಅಲ್ವಾ?